ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಆ್ಯಕ್ಚುಲಿ ಇಷ್ಟು ವರ್ಷ ಎಮ್ ಸಿ ಸಿ ಅವರು ತಮ್ಮ ಒಂದು ಶೆಡ್ಯೂಲ್ ಪ್ರಕಾರ ಎಲ್ಲವನ್ನ ನಡ್ಸ್ಕೋತಾ ಹೋಗ್ತಾ ಇದ್ರು. ಬಟ್ ಕೆ ಇಯಲ್ಲಿ ಬಹಳಷ್ಟು ವೇರಿಯೇಷನ್ ಆಗ್ತಾ ಇತ್ತು. ಬಟ್ ಈ ವರ್ಷ ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ. ಕೆ ಇಯಲ್ಲಿ ಪ್ರಸನ್ನ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಎಲ್ಲವೂ ಕೂಡ ನಡೀತಾ ಇದೆ. ಕೆಲವೊಂದಷ್ಟು ಎಲ್ಲರಿಗೂ ಕೂಡ ಸಮಾಧಾನ ಆಗುವುದಿಲ್ಲ, ಬಟ್ ಎಲ್ಲರಿಗೂ ಸಮಾಧಾನ ಮಾಡೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಆದರೆ ಒಂದು ಶೆಡ್ಯೂಲ್ ಅನ್ನು ಹಾಕೊಂಡು ಅದರ ಪ್ರಕಾರ ಕರೆಕ್ಟ್ ಆಗಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಸ್ವಲ್ಪ ನೆಗೆಟಿವ್ಗಳು ಇರ್ತದ, ಅದು ಎಲ್ಲರ ಬಾಳಲ್ಲೂ ಕೂಡ ಇರ್ತದ. ಅದ್ರ ಬಗ್ಗೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದ್ರೆ ಎಂ ಸಿ ಸಿ ಅವರು ಈ ವರ್ಷ ಅವ್ರಿಗೆ ಏನು ಗರ ಬಡ್ದಿದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಪದೇ ಪದೇ ತಮ್ಮ ಒಂದು ಶೆಡ್ಯೂಲ್ ಅನ್ನ ಮುಂದೆ ಹಾಕೋದಾಗ್ಲಿ, ಎನ್ ಆರ್ ಐಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಇವೆಲ್ಲವನ್ನ ಮುಂದಕ್ಕೆ ಹಾಕ್ತಾ 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 ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಹೊಸ ಎಡಿಷನ್ ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನ ಸುಮಾರು 7 ಸಾರಿ ಮುಂದಕ್ಕೆ ಹಾಕಿದ್ರು. ಸೊ ಇದು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನ ಸೆಕೆಂಡ್ ಟೈಮ್ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಸೆಕೆಂಡ್ ಟೈಮ್ ಈ ಒಂದು ಶೆಡ್ಯೂಲ್ ಮುಂದಕ್ಕೆ ಹೋಗ್ತಾ ಇದೆ, ರೈಟ್? ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಮಾತಾಡೋಣಂತೆ. ಸೊ ಈಗ ಸದ್ಯದ ಮಟ್ಟಿಗೆ ಬಂದಿರುವಂತ ನ್ಯೂಸ್ ಏನಂತಂದ್ರೆ, ಸೊ ಈಗಿನ ಶೆಡ್ಯೂಲ್ ಏನಿದೆ ಅದು ನಿನ್ನೆ ಆಕ್ಚುಲಿ ಲಾಸ್ಟ್ ಆಗ್ಬೇಕಿತ್ತು. ಸೊ ಬಟ್ ನಿನ್ನೆ ಮತ್ತೆ ಇದನ್ನ ರಿವೈಸ್ ಮಾಡಿದ್ದಾರೆ. ಬಟ್ ರಿವೈಸ್ಡ್ ಶೆಡ್ಯೂಲ್ ಅನ್ನ ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಅಂದ್ರೆ ಯಾವಾಗ ರಿಜಿಸ್ಟ್ರೇಷನ್ಗೆ ಲಾಸ್ಟ್ ಡೇಟು, ಯಾವಾಗ ಚಾಯ್ಸ್ ಲಾಕಿಂಗ್ ಇರ್ತದ, ಯಾವಾಗ ರಿಸಲ್ಟ್ ಬರ್ತದ ಅನ್ನೋ ಡಿಟೇಲ್ಡ್ ಶೆಡ್ಯೂಲ್ ಅನ್ನ ಎಂ ಸಿ ಸಿ ಅವರು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಬಟ್ ಅವರು ಹೇಳಿರುವಂತ ರೀಸನ್ ಇಷ್ಟೇ: scrutiny of the NRI documents is in progress, and also NMC have given some permission for the new seat matrix, so that ಆ ಸೀಟ್ಗಳನ್ನ ತಮ್ಮ ಒಂದು ಎಂ ಸಿ ಸಿ ವೆಬ್ಸೈಟ್ ಅಲ್ಲಿ ಆಡ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು. ಆ ಕಾರಣಕ್ಕೆ ಈಗ ಇರುವಂತಹ ಒಂದು ಶೆಡ್ಯೂಲ್ ಅನ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹಾಕಿದ್ದಾರೆ. ಸೊ ರಿವೈಸ್ಡ್ ಶೆಡ್ಯೂಲ್ ಇನ್ನೂ ಕೂಡ ಬಂದಿಲ್ಲ, ವೇಟ್ ಮಾಡಿ. ಎರಡನೇದಾಗಿ, ಸೊ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಒಂದರಲ್ಲಿ ನಿಮಗೆಲ್ಲ ಗೊತ್ತೇ ಇತ್ತು, JNMC ಬೆಳಗಾಂ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ ಮೊನ್ನೆನೆ ಆಡ್ ಆಗಿತ್ತು. ಬಟ್ ಇದುವರೆಗೂ ಕೂಡ ಎಂ ಸಿ ಸಿ ಅಲ್ಲಿ ಆಡ್ ಆಗಿರ್ಲಿಲ್ಲ. ಬಹಳ ಜನ ವಿದ್ಯಾರ್ಥಿಗಳು ಕರ್ನಾಟಕದವರು ವೇಟ್ ಮಾಡ್ತಾ ಇದ್ರು. ಡೀಮ್ಡ್ ಕಾಲೇಜ್ ಈ JNMC ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಸೊ JNMC ಆಡ್ ಆಗಿದೆ. ನೌ ಯು ಕ್ಯಾನ್ ಆಡ್ ದಟ್ ಇಂಟು ಸೀಟ್ ಮ್ಯಾಟ್ರಿಕ್ಸ್. ನಿಮ್ಮ ಒಂದು ಚಾಯ್ಸ್ ಎಂಟ್ರಿಯಲ್ಲೂ ಕೂಡ ಇದನ್ನು ನೀವು ಆಡ್ ಮಾಡ್ಕೊಳ್ಳಬಹುದು. ಸೊ ನಿನ್ನೆಯಿಂದನೇ ಆಡ್ ಆಗಿದೆ, ನೀವು ಆಡ್ ಮಾಡ್ಕೊಳ್ಬಹುದು. ಇದರಲ್ಲಿ 158 ಸೀಟುಗಳು ನಿಮಗೆ 19.2 ಲ್ಯಾಕಿಗೆ ಬರುವಂಥದ್ದು, 19,20,000 ರೂಪಾಯಿಗೆ. 30 NRI ಸೀಟ್ಸ್ ಏನಿದೆ, ಈ 30 NRI ಸೀಟ್ಸ್ ಮೇ ಬಿ ನನಗನ್ಸೋ ಪ್ರಕಾರ 35 to 38 ಲ್ಯಾಕ್ ಬೀಳೋ ಅಂಥದ್ದು. ಅಂಡ್ ಇದ್ರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, 12 ಸೀಟುಗಳು ಕರ್ನಾಟಕದ ಒಂದು ಸ್ಟೇಟ್ ಕೋಟಾದಡಿಯಲ್ಲಿ ಬರುವಂಥದ್ದು. ಆಲ್ರೆಡಿ ಅದಕ್ಕೆ ಆಪ್ಷನ್ ಎಂಟ್ರಿ ಕೂಡ ಮುಗಿದಿದೆ. ಸೊ ಈ ಕಾಲೇಜ್ 19.2 ಲಕ್ಷ ನಿಮಗೇನಾದ್ರೂ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಬಹುದು. ಇದಕ್ಕೂ ಕೂಡ ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ ಅರೌಂಡ್ 1.55 ಲ್ಯಾಕ್ ವರೆಗೆ ಸೊ ಈ ಒಂದು ಕಟ್ ಆಫ್ ನಿಂತಿರುವಂತಹ ನೆನಪು ನನಗಿದೆ. ರಾಂಗ್ ಆದ್ರೆ ಕ್ಷಮಿಸಿ. ಸೊ ಈ ವರ್ಷ ಮೇ ಬಿ ಸೆಕೆಂಡ್ ರೌಂಡಿಗೆ ಇದು ಆಡ್ ಆಗಿರೋದಕ್ಕೆ ಇದರ ಆಸುಪಾಸಿನಲ್ಲೇ 1.5 to 1.6 ಲ್ಯಾಕ್ ಸೊ JNMC ಸ್ಟಾಪ್ ಆಗುವಂತಹ ಚಾನ್ಸಸ್ ಇದೆ, ರೈಟ್? ಸೊ ಇದು JNMC ಆಡ್ ಆಗಿರುವಂಥದ್ದು. ಅದ್ರ ಜೊತೆಗೆ ESI ಮೆಡಿಕಲ್ ಕಾಲೇಜ್ ಕೂಡ ಒಂದು ಆಡ್ ಆಗಿದೆ ಅನ್ನೋದು ಗೊತ್ತಿರಲಿ. ಈಗ ಕ್ವಶನ್ ಏನಿದೆ, ಎಂ ಸಿ ಸಿ ಅವರು ಎಕ್ಸ್ಟೆಂಡ್ ಮಾಡಿರೋದು, KE ಅವ್ರು ಏನ್ ಮಾಡ್ತಾರೆ? ಸೊ KE ಅವ್ರು ಏನು ಪ್ಲಾನ್ ಹಾಕೊಂಡಿದ್ರು ಅಂತ ಅಂದ್ರೆ, ಮೊದಲು KE ಅವ್ರು ಏನು ಪ್ಲಾನ್ ಹಾಕೊಂಡಿದ್ರು ಅಂತ ಅಂದ್ರೆ, ಸೊ ಅರೌಂಡ್ 11th ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಕೊಟ್ಟಿದ್ರೆ, ಯಾಕಂದ್ರೆ ನಿನ್ನೆಗೆ ಮುಗಿದಿದೆ ಅಲ್ವಾ? ಸೊ 9ನೇ ತಾರೀಕು, ರೈಟ್? ಸೊ ನಿನ್ನೆಗೆ ಮುಗಿದಿದೆ, ನಿನ್ನೆ ಬೆಳಗ್ಗೆ 8 ಗಂಟೆ ತನಕ ಕೊಟ್ಟಿದ್ರು. 9th ಮುಗಿದ್ರು ಕೂಡ ಅವರಿಗೆ 3 ಡೇಸ್ ಬೇಕಾಗ್ತದೆ. ಸೊ 3 ಡೇಸ್ ಬೇಕಾಗಿರೋದಕ್ಕೆ ಸೊ ಮೇ ಬಿ 48 ಅವರ್ಸ್ ಬೇಕಾಗ್ತದ. 48 ಅವರ್ಸ್ ಬೇಕಾಗೋದಕ್ಕೆ 11th ನೈಟ್ ಹಾಗೆ ಪ್ರೊವಿಷನಲ್ ರಿಸಲ್ಟ್ ಬರಬಹುದಾಗಿತ್ತು. ಸೊ ಅದಾದ್ಮೇಲೆ ಪ್ರೊವಿಷನಲ್ ಇದು KE ಅವರ ರಿಸಲ್ಟು, ಅದಾದ್ಮೇಲೆ 12 ಅಥವಾ 13ಕ್ಕೆ MCC ಅವರ ರಿಸಲ್ಟ್ ಬರುವಂತ ಚಾನ್ಸಸ್ ಇತ್ತು.
ಅದಾದ್ಮೇಲೆ ಮೇ ಬಿ 13 and 14ಕ್ಕೆ ಕೆಇ ಅವರು ತಮ್ಮ ಒಂದು ವೆಬ್ಸೈಟ್ ನಲ್ಲಿ ಯಾರ್ಯಾರಿಗೆ MCCL ಸೀಟ್ ಸಿಕ್ಕಿದೆ ಅವರು ಅದಕ್ಕೆ ಸಮಾಧಾನ ಆದವರೇ ಆಗಿದ್ದವರಿಗೆ ಕ್ವಿಟ್ ಆಪ್ಷನ್ ಕೊಡುವಂತ ಚಾನ್ಸಸ್ ಇತ್ತು. ಸೊ 14th or 15th ಫೈನಲ್ ರಿಸಲ್ಟ್ ಕೆಇ ಅವರು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಇತ್ತು. ನಾನು ಹೇಳ್ತಾ ಇರೋದು ಸಾಧ್ಯತೆಗಳು ಇತ್ತು, ಆದರೆ ಈಗ ಸಾಧ್ಯ ಇಲ್ಲ. ಈಗ ಯಾಕೆ ಸಾಧ್ಯ ಇಲ್ಲ ಇದು? ಯಾಕೆ ಅಂತ ಅಂದ್ರೆ MCC ಅವರು ಶೆಡ್ಯೂಲ್ ರಿವೈಸ್ ಮಾಡಿದ್ರು. ಸೊ ಅದನ್ನ ರಿವೈಸ್ ಮಾಡಿರೋದಕ್ಕೆ ನಿನ್ನೆ ಮತ್ತೆ ಕೆಇ ಅವರು ಒಂದು ಟ್ವಿಟ್ಟರಿನಲ್ಲಿ ಹೇಳಿರೋದೇನಂತಂದ್ರೆ, ಸೊ ಈ ಕೇಸಲ್ಲಿ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಬಂದಿರುವ ಸೀಟುಗಳನ್ನು ಸೇರಿಸಿಕೊಂಡು ಮತ್ತೊಮ್ಮೆ ತಾತ್ಕಾಲಿಕ ಸೀಟು ಫಲಿತಾಂಶವನ್ನ ಪ್ರಕಟಿಸಲಾಗುತ್ತದೆ. ಬಹಳ ಜನರಿಗೆ ಡೌಟ್ ಇತ್ತು, ಪ್ರೊವಿಷನಲ್ ರಿಸಲ್ಟ್ ಇನ್ನೊಂದು ಕೊಡ್ತಾರೋ ಇಲ್ಲೋ ಅಂತ ಹೇಳಿ. ಕಾಮನ್ ಸೆನ್ಸ್ ಇದ್ದವರಿಗೆ ಡೌಟ್ ಇದ್ದಿರ್ಲಿಲ್ಲ, ನಾನು ಮೊದಲೇ ಹೇಳಿದ್ದೆ ಕೊಟ್ಟೆ ಕೊಡ್ತಾರ ಅಂತ ಹೇಳಿ. ಯಾಕಂದ್ರೆ ಕೆಇ ಅವರ ಆಶಯವೂ ಕೂಡ ಅದೇ ಇದೆ. ಸೊ MCC ಅವರ ಸೆಕೆಂಡ್ ಫಲಿತಾಂಶ ಪ್ರಕಟಿಸಿದ ನಂತರನೇ MCC ಯಲ್ಲಿ ಸೀಟ್ ಪಡೆದವರಿಗೆ ಅಲ್ಲಿ ಪ್ರವೇಶ ಪಡಿಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಕೆಇ ಅವರಿಂದ ಉಚಿತವಾಗಿ ಯಾವುದೇ ಫೀಸ್ ಅನ್ನ ತಗೊಳ್ಳದೆ ನಿಮಗೆ ಕ್ವಿಟ್ ಆಗೋದಕ್ಕೆ ಅವಕಾಶ ನೀಡಿದ ಮೇಲೆ ಸೆಕೆಂಡ್ ರೌಂಡಿನ ಫಲಿತಾಂಶವನ್ನ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ರೈಟ್. ಸೊ MCC ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ಸೊ ಆದಷ್ಟು MCC ಯಲ್ಲಿ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ಇದ್ರೆ ತಗೊಳ್ಳಿ ಅಂತನೂ ಕೂಡ ಹೇಳಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲರ ಒಂದು ಆಶಯ. ಈಗ ಆಗ್ತಾ ಇರೋದೇನಾಗಾದ್ರೆ MCC ಅವರು ಶೆಡ್ಯೂಲ್ ಅನ್ನ ಮುಂದಾಕಿದ್ದಾರೆ. ಆದ್ರೆ ಮೇನ್ ಕೆಇ ಅವರಿಗಿರೋ ಪ್ರಾಬ್ಲಮ್ ಏನಂತಂದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದಕ್ಕೆ, ಕಂಬೈನ್ಡ್ ಕೌನ್ಸಿಲಿಂಗ್ ಕೆಇ ಅವರು ಮಾಡ್ತಾ ಇರೋದಕ್ಕೆ ಈಗ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಈ ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂಥದ್ದು. ಅಷ್ಟರೊಳಗೆ ಅಡ್ಮಿಷನ್ ಮುಗಿಸ್ಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಕೆಇ ಅವರಿಗೆ ಏನಾಗ್ತಾ ಇದೆ, ಇದು ಡೆಫಿನೆಟ್ಲಿ MCC ಇದು MBBS ವಿದ್ಯಾರ್ಥಿಗಳಿಗೆ ಖುಷಿಯ ವಿಚಾರ. ಯಾವುದು ಖುಷಿಯ ವಿಚಾರ ಹಾಗಾದ್ರೆ? ಸೊ ಖುಷಿಯ ವಿಚಾರ ಏನಂತಂದ್ರೆ ದೆರ್ ವಿಲ್ ಬಿ ಪಾಸಿಬಿಲಿಟಿ ಆಫ್ ಇನ್ಕ್ರೀಸ್ ಇನ್ ಸೀಟ್. ನಾನು 100% ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಇದ್ರ ಬಗ್ಗೆ NMC ಅವರಾಗ್ಲಿ MCC ಅವರಾಗ್ಲಿ ಅಥವಾ ಕೆಇ ಅವರ ವೆಬ್ಸೈಟ್ ಅಲ್ಲಿ ಬಂದ್ರೇನೆ ಅದು 100% ಫಿಕ್ಸ್. ಆದ್ರೆ ಇನ್ಕ್ರೀಸ್ ಇನ್ ಸೀಟ್ಸ್ ಪಾಸಿಬಿಲಿಟಿ ಬರ್ತಾ ಇದೆ. ಎಲ್ಲಿ ಅಂತ ಅಂದ್ರೆ ಈಗ ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ PES ಅಲ್ಲಿ 50 ಸೀಟುಗಳು ಬರ್ತದೆ ಅಂತ ಹೇಳಿ ಎಲ್ಲ ಕಡೆಗೂ ಸುದ್ದಿ ಹರಿದಾಡ್ತಾ ಇದೆ. ಆಲ್ರೆಡಿ ಅವರಿಗೆ ಲೆಟರ್ ಆಫ್ ಪರ್ಮಿಷನ್ ಸಿಕ್ಕಿದೆ ಅಂತನೂ ಕೂಡ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಆಲ್ರೆಡಿ ಏನ್ ಎಕ್ಸಿಸ್ಟಿಂಗ್ ಇದೆ BGS ನಗರೂರು, ಸೊ 12 ಲಕ್ಷದ್ದೇನಿದೆ, ಸೊ ಅದಕ್ಕೂ ಕೂಡ ಒಂದು 50 ಸೀಟಿನ ಪಾಸಿಬಿಲಿಟಿ ಬರುವಂತ ಚಾನ್ಸಸ್ ಇದೆ BGS. ಸೊ ಅದರ ಜೊತೆಗೆ ಮೂರನೇದಾಗಿ ಫಾರೂಕಿಯಾ ಅಂತ ಏನಿದೆ, ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲಿ ಇರುವಂಥದ್ದಕ್ಕೂ ಕೂಡ 100 ಸೀಟುಗಳ LOP ಸಿಕ್ಕಿದೆ, ಲೆಟರ್ ಆಫ್ ಪರ್ಮಿಷನ್ ಸಿಕ್ಕಿದೆ ಅನ್ನೋದು ಈಗಿನ ಸದ್ಯದ ಒಂದು ವಿಚಾರ. ಸೊ ಇವು ಎರಡೇ ಜಾಸ್ತಿ ಆದ್ರೆ ಕೆಇ ಅವರಿಗೆ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಕೊಡಬೇಕಂತ ಏನಿಲ್ಲ. ಬಟ್ ಈ ಸೀಟ್ ಏನಿದೆ ಇದು ಸೆಕೆಂಡ್ ರೌಂಡ್ ಗಿಂತ ಮುಂಚೆ ಆದ್ರೆ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಓಪನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈ 100 ಸೀಟುಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಆ ಕಾರಣಕ್ಕೆ ಫಾರೂಕಿಯಾ ಮೆಡಿಕಲ್ ಕಾಲೇಜದ್ದು ಕನ್ಫರ್ಮೇಶನ್ ಆದಷ್ಟು ಬೇಗ ಬಂದ್ರೆ ಕೆಇ ಅವರು ಇನ್ನೊಂದ್ಸಾರಿ ಆಪ್ಷನ್ ಎಂಟ್ರಿ ಓಪನ್ ಮಾಡಬಹುದು, ಸೆಕೆಂಡ್ ರೌಂಡ್ ಗಿಂತ ಮುಂಚೆ ಬಂದ್ರೆ. ಇಲ್ಲ ಅಂದ್ರೆ ಈ ಕಾಲೇಜನ್ನ ಮಾಪಪ್ ಅಲ್ಲಿ ಆಡ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ. ರೈಟ್. ಸೊ ಆ ಕಾರಣಕ್ಕೆ ವೇಟ್ ಮಾಡಲೇಬೇಕು. ಕೆಇ ಅವರು ಮೇ ಬಿ ಪ್ರೊವಿಷನಲ್ ರಿಸಲ್ಟ್ ಅನ್ನ 12 ಅಥವಾ 13ಕ್ಕೇನೆ ಕೊಡ್ಬೋದು. ಯಾಕೆಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಪ್ರೆಷರ್ ಇರೋದಕ್ಕೆ ಅಟ್ಲೀಸ್ಟ್ 12ನೇ ತಾರೀಕು ಕೊಟ್ಟು 3 ದಿನ ಟೈಮ್ ಅನ್ನ ಇಂಜಿನಿಯರಿಂಗ್ ದವರಿಗೆ ಅಡ್ಮಿಷನ್ಗೆ ಅವಕಾಶ ಮಾಡಿಕೊಡ್ಬೋದು. ಅದರಿಂದ ನಿಮಗೇನು ಲಾಸ್ ಇಲ್ಲ, ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದವ್ರಿಗೆ ಲಾಸ್ ಇಲ್ಲ. ಯಾಕೆ ಅಂತ ಅಂದ್ರೆ ಸೊ MBBS ಅಲ್ಲಿ ಸೀಟ್ ಸಿಗೋ ಹಾಗಿದ್ರೆ ನಿಮಗೆ ಆಲ್ರೆಡಿ ಅಲಾಟ್ ಆಗೇ ಬಿಟ್ಟಿರ್ತದೆ, ಅವಾಗ ನಿಮ್ಗೆ ಇಂಜಿನಿಯರಿಂಗ್ ಅಲಾಟೇ ಆಗಿರೋದಿಲ್ಲ. MBBS ಅಲ್ಲಿ ಇಲ್ಲ ಅಂದಾಗ ಮಾತ್ರ ಇಂಜಿನಿಯರಿಂಗ್ ವೆಟರ್ನರಿನೂ ಅಲಾಟ್ ಆಗಿರ್ತದೆ ನಿಮಗೆ. ಸೊ ಹಂಗೆ ಅಲಾಟ್ ಆಗಿರೋದಕ್ಕೆ ನಿಮಗೆ ಏನಾಗ್ತದ ಅಂತ ಅಂದ್ರೆ, ಸೊ ಗೊತ್ತಿರ್ಲಿ, ಈ ಕೇಸಲ್ಲಿ 12ನೇ ತಾರೀಕು ಅವ್ರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು ಕೂಡ ನಿಮಗೇನಾದ್ರೂ ಇಂಜಿನಿಯರಿಂಗ್ ಸಿಕ್ಕಿದೆ ಅಂತ ಅಂದ್ರೆ ಮತ್ತೆ MBBS ಗೆ ನೀವು ಆಸೆಯನ್ನು ಇಟ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೀವು ಹೋಗಿ ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡ್ಬಿಡ್ತೀರಿ 15ರೊಳಗೆ. ಯಾರಿಗೆ MBBS ಸೀಟು ಪ್ರೊವಿಷನಲ್ ಅಲ್ಲಿ ಸಿಕ್ಕಿದೆ, ಪ್ರೊವಿಷನಲ್ ಅಲ್ಲಿ ಮುಂದೆ ಸಿಗ್ತದೆ,
ಸೊ 12 ಅಥವಾ 13ಕ್ಕೆ ಅನೌನ್ಸ್ ಮಾಡಿದರೆ, ಸೊ ಆವಾಗ ನೀವು ವೇಟ್ ಮಾಡ್ಬೋದು, ವೇಟ್ ಫಾರ್ ದ ಫೈನಲ್ ರಿಸಲ್ಟ್. ಸೊ ವೇಟ್ ಫಾರ್ ದ ಫೈನಲ್ ರಿಸಲ್ಟ್ ಅಷ್ಟೇ. ನೀವು ಪ್ರೊವಿಷನಲ್ ಸಿಕ್ಕಿದೆ ಅಂತಂದ್ರೆ ಆಲ್ಮೋಸ್ಟ್ 100% ನಿಮಗೆ ಫೈನಲ್ ರಿಸಲ್ಟ್ ಅಲ್ಲೂ ಸಿಕ್ಕೇ ಸಿಗ್ತದ, ಡೌಟೇ ಇಲ್ಲ ಅದರಲ್ಲಿ. ಆ ಕಾರಣಕ್ಕೆ ಈಗ ಇಂಜಿನಿಯರಿಂಗು, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, ಬಿ ಎಸ್ ಸಿ ನರ್ಸಿಂಗ್ ಇಂತಹ ರಿಸಲ್ಟ್ ಅನ್ನ ಅದರ ಜೊತೆಗೆ MBBS ಪ್ರೊವಿಷನಲ್ ರಿಸಲ್ಟ್ ಅನ್ನು ಈಗ ಅನೌನ್ಸ್ ಮಾಡಿಬಿಟ್ರು ಅಂತ ಅಂದ್ರೆ ಹುಡುಗರಿಗೆ ಕ್ಲಾರಿಟಿ ಸಿಕ್ಬಿಡ್ತದ, ಯಾವ್ಯಾವ ಕೋರ್ಸಿಗೆ ಅವ್ರಿಗೆ ಅಲಾಟ್ ಆಗಿದೆ ಅದನ್ನ ಅಡ್ಮಿಷನ್ ತಗೊಳ್ಳೋದಕ್ಕೆ ಮುಂದೆ ಹೋಗ್ಬಿಡ್ತಾರೆ ಅಷ್ಟೇ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಹಾಗೇನಾದ್ರೂ ಮಾಡೋರು ಇದ್ರೆ BAMS ಅನ್ನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ, ಸೊ ದ್ಯಾಟ್ BAMS ಅನ್ನ MBBS BDS ಜೊತೆಗೇನೆ ಅನೌನ್ಸ್ ಮಾಡಿದರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಇದು ಕೂಡ ನೀಟಿಗೆ ಸಂಬಂಧಪಟ್ಟಿರೋದಾಗಿದ್ದಕ್ಕೆ ಹಂಗ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. MCC ಅವರ ಶೆಡ್ಯೂಲ್ ರಿವೈಸ್ ಆಗಿದೆ, ಬಟ್ ಮುಂದಿನ ಶೆಡ್ಯೂಲ್ ಲಾಸ್ಟ್ ಡೇಟ್ ಏನೂ ಗೊತ್ತಿಲ್ಲ. KE ಅವರು ಆಲ್ರೆಡಿ ನಿನ್ನೆ ಟ್ವಿಟರ್ ಅಲ್ಲಿ ಹೇಳಿರೋ ಪ್ರಕಾರ ಇನ್ನೊಂದು ತಾತ್ಕಾಲಿಕ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಅದಾದ್ಮೇಲೆ MCC ಫೈನಲ್ ರಿಸಲ್ಟ್ ಆದ್ಮೇಲೆ MCC ಅಲ್ಲಿ ಸೀಟ್ ಸಿಕ್ಕವರಿಗೆ ಹೊರಗೆ ಹೋಗೋದಕ್ಕೆ ಅವಕಾಶ ಕೊಡ್ತಾರೆ, ಅದಾದ್ಮೇಲೆ ತಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.